ಕಂಪ್ಯೂಟರ್ ಆಪರೇಟರ್ ಮೂಲಕ ದಂಧೆ ಮಾಡೋದಕ್ಕೆ ಶುರು ಬಿಟ್ಟುಕೊಂಡ PDO ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿದೆ. ಗ್ರಾಮ ಪಂಚಾಯಿತಿಯಲ್ಲಿ ಫೋನ್ ಪೇ ಮೂಲಕ ಲಂಚಾವತಾರ ಅನ್ನೋದು ಹೆಚ್ಚಾಗಿ ಹೋಗಿದೆ. ಯಾದಗಿರಿಯ ಮಲ್ಹಾರ ಗ್ರಾಮ ಪಂಚಾಯಿತಿಯಲ್ಲಿ ಲಂಚಾವತಾರ. ಉದ್ಯೋಗ ಖಾತ್ರಿ ಯೋಜನೆಯ ಕಾಮಗಾರಿ ಬಿಲ್ಗಾಗಿ ಲಂಚ ತೆಗೆದುಕೊಂಡಂತಹ ಆರೋಪ ಕೇಳಿ ಬಂದಿದೆ. ಕಂಪ್ಯೂಟರ್ ಆಪರೇಟರ್ ರಮೇಶ್ನಿಂದ ಹಣದ ಬೇಡಿಕೆಯನ್ನು ಇಡಿಸಲಾಗಿದೆ. ನೋಡಿ, ಕಂಪ್ಯೂಟರ್ ಆಪರೇಟರ್ನ ಮೂಲಕ PDO ಏನಾದರೂ ಲಂಚ ತಗೊಳ್ಳೋದಕ್ಕೆ ಮುಂದಾದ್ರ ಅನ್ನುವಂಥ ಪ್ರಶ್ನೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಫೋನ್ ಪೇ ಮೂಲಕ ಏನಾದರೂ ಲಂಚಾವತಾರ ಅನ್ನೋದು ತಾಂಡವವಾಡ್ತಾ ಇದೆಯಾ? ಈ ಬಗ್ಗೆ PDO ಪ್ರಶ್ನೆ ಮಾಡಿದ್ರು ಕೂಡ ಯಾವುದೇ ರೀತಿಯ ಉತ್ತರ ಸಿಗೋದಿಲ್ಲ. ಆ ಕಂಪ್ಯೂಟರ್ ಆಪರೇಟರ್ ಕೂಡ ಯಾವುದೇ ರೀತಿಯ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ಬಟ್ ಸಾರ್ವಜನಿಕರು ಅಂತ ಇರ್ತಾರೆ, ಲಂಚ ಕೊಡೋದಕ್ಕೆ ಬಂದರೂ ನೋಡಿ ಅವರು ಸರಿಯಾದಂಥ ಸತ್ಯವನ್ನು ಹೇಳೋದಕ್ಕೆ ಸಾಧ್ಯ. ನೋಡಿ, PDO ಶರಣಪ್ಪ ದುಡ್ಡು ಕೇಳ್ತಿದ್ದಾರೆ, ಹಣಕ್ಕೆ ಡಿಮಾಂಡ್ ಇಡ್ತಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಕೇಳಿ ಬಂದಿದೆ. ಗ್ರಾಮ ಪಂಚಾಯಿತಿ ಸದಸ್ಯ ಮೋನಪ್ಪಗೆ ಹಣ ಡಿಮಾಂಡ್ ಇಡಲಾಗಿದೆ. ಹಣ ಕೊಟ್ಟರೆ ಮಾತ್ರ ಬಿಲ್ ರಿಲೀಸ್ ಮಾಡೋದು ಅಂತ ಹೇಳಿ ಇಲ್ಲಿ ಬೆದರಿಕೆಯನ್ನು ಕೂಡ ಒಡ್ಡಲಾಗಿದೆ. ಫೋನ್ ಪೇ ಮೂಲಕ 3200 ರೂಪಾಯಿ ಆಪರೇಟರ್ಗೆ ಹಣ ಸಂದಾಯ ಮಾಡಬೇಕು. ಡೇಟಾ ಎಂಟ್ರಿ ಮೋನಪ್ಪ ಜೊತೆ ಸದಸ್ಯನ ಆಡಿಯೋ ಏನಿದೆ ಅದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ನೋಡಿ, ಸಾಕ್ಷಿ ಸಮೇತ ಬಯಲಿಗೆ ಬಂದಿರುವಂಥದ್ದು. PDO ಶರಣಪ್ಪ ದುಡ್ಡು ಕೇಳ್ತಿದ್ದಾರೆ ಅಂತ ಹೇಳಿ ಬಹಳ ಗಂಭೀರ ಆರೋಪ ಇದೆ. ಗ್ರಾಮ ಪಂಚಾಯಿತಿ ಸದಸ್ಯ ಮೋನಪ್ಪಗೆ ಹಣದ ಡಿಮಾಂಡನ್ನು ಇಡಲಾಗಿದೆ. ಹಣ ಕೊಟ್ಟರೆ ಮಾತ್ರ ಬಿಲ್ ರಿಲೀಸ್ ಮಾಡೋದಂತೆ. ಹಾಗೆ ಒಂದು ಫೋನ್ ಕಾನ್ವರ್ಸೇಷನ್ ಆಗಿದೆ. ಫೋನ್ ಪೇ ಮೂಲಕ 3200 ರೂಪಾಯಿ ಆಪರೇಟರ್ಗೆ ಹಣ ಸಂದಾಯ ಮಾಡಲಾಗುತ್ತೆ. ಡೇಟಾ ಎಂಟ್ರಿ ಮೋನಪ್ಪ ಜೊತೆ ಸದಸ್ಯನ ಆಡಿಯೋ ಏನಿದೆ ಅದು ವೈರಲ್ ಆಗಿದೆ. ಫೋನ್ ಸಂಭಾಷಣೆ ಇದು, ಹಾಗಾಗಿ ಆಡಿಯೋ ಸದ್ಯ ವೈರಲ್ ಆಗ್ತಾ ಇದೆ. ಇನ್ನುಳಿದ 5000 ರೂಪಾಯಿ ಹಣಕ್ಕಾಗಿ ಅಭಿವೃದ್ಧಿ ಅಧಿಕಾರಿ ದುಡ್ಡು ಕೇಳ್ತಿದ್ದಾರೆ ಅಂತ ಹೇಳಿ ಕಂಪ್ಯೂಟರ್ ಆಪರೇಟರ್ ಬೇಡಿಕೆಯನ್ನು ಇಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ನೀವೀಗ ಬಿಳಿ ಬಣ್ಣದ ಅಂಗಿಯನ್ನು ಹಾಕೊಂಡಿರುವಂತಹ ವ್ಯಕ್ತಿ ಏನು ನೋಡ್ತಾ ಇದ್ದೀರಿ, ಅವರೇ PDO ಅಂದಾಗ ಅವರದೇ ಆದಂತಹ ಜವಾಬ್ದಾರಿಗಳಿರ್ತವೆ. ಲಂಚಕ್ಕೆ ಮುಂದಾಗೋದಿದೆಯಲ್ಲ, ಅದು 1 ರೂಪಾಯಿ ಇರಲಿ, 1000 ರೂಪಾಯಿ ಇರಲಿ, ಲಕ್ಷನೇ ಇರಲಿ, ತಪ್ಪೇ. ಲಂಚ ತಗೊಳ್ಳೋದು ಹೇಗೆ ತಪ್ಪು, ಲಂಚ ಕೊಡೋದು ಕೂಡ ಅಷ್ಟೇ ತಪ್ಪು. ಈ ನಿಟ್ಟಿನಲ್ಲೂ ಕಾನೂನಾತ್ಮಕವಾಗಿ ಶಿಕ್ಷೆಗಳಿರ್ತವೆ. ಅದರ ಅರಿವಿಲ್ಲದೆ ಲಂಚಾವತಾರ ಅನ್ನೋದು ಬೇರು ಮಟ್ಟದಿಂದ ತಾಂಡವವಾಡ್ತಾ ಇದೆ. ವಿಶೇಷವಾಗಿ ಈ ಪ್ರಕರಣಕ್ಕೆ ಬರೋದಾದರೆ, ಯಾದಗಿರಿಯ ಮಲ್ಹಾರ ಗ್ರಾಮ ಪಂಚಾಯಿತಿಯಲ್ಲಿ ಲಂಚಾವತಾರ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನು ನೋಡಬಹುದು. ಈ ಕಂಪ್ಯೂಟರ್ ಆಪರೇಟರ್ ಮೂಲಕ PDO ಇಲ್ಲಿ ಲಂಚಾವತಾರ ಅಥವಾ ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದಾರೆ. ಉದ್ಯೋಗ ಖಾತ್ರಿ ಯೋಜನೆಯ ಕಾಮಗಾರಿ ಬಿಲ್ಗಾಗಿ ಲಂಚ ಪಡೆದುಕೊಂಡಿರುವ ಆರೋಪ ಕೇಳಿಬಂದಿದೆ. ಕಂಪ್ಯೂಟರ್ ಆಪರೇಟರ್ ರಮೇಶ್ನಿಂದ ಹಣದ ಬೇಡಿಕೆಯನ್ನು ಇಡಲಾಗುತ್ತೆ. PDO ಶರಣಪ್ಪ ದುಡ್ಡು ಕೇಳ್ತಿದ್ದಾರೆ ಅಂಥೇಳಿ ಹಣಕ್ಕೆ ಡಿಮಾಂಡ್ ಇಡಲಾಗುತ್ತೆ. ಯಾರಿಗೆ? ಗ್ರಾಮ ಪಂಚಾಯಿತಿ ಸದಸ್ಯ ಮೋನಪ್ಪ ಅವರಿಗೆ ಹಣದ ಡಿಮಾಂಡ್ ಮಾಡಲಾಗುತ್ತೆ. ಹಣ ಕೊಟ್ಟರೆ ಮಾತ್ರ ಬಿಲ್ ರಿಲೀಸ್ ಮಾಡೋದಕ್ಕೆ ಸಾಧ್ಯ ಅಂಥೇಳಿ ಒಂದು ಬೆದರಿಕೆಯ ಕಾನ್ವರ್ಸೇಷನ್ ಆಗಿದೆ. ಫೋನ್ ಪೇ ಮೂಲಕ 3200 ರೂಪಾಯಿ, ಉಳಿದಿರೋ 5000ನ ಅಭಿವೃದ್ಧಿ ಅಧಿಕಾರಿ ದುಡ್ಡು ಕೇಳ್ತಿದ್ದಾರೆ ಅಂಥೇಳಿ ವಸೂಲಿ ಮಾಡುವ ಎಲ್ಲ ತಂತ್ರವನ್ನು ಅನುಸರಿಸಲಾಗಿರುತ್ತೆ. ಡೇಟಾ ಎಂಟ್ರಿ ಮೋನಪ್ಪ ಜೊತೆ ಆ ಗ್ರಾಮ ಪಂಚಾಯಿತಿ ಸದಸ್ಯ ಏನು ಮಾತನಾಡಿದ್ದಾರೆ ಇದು ಬಹಳ ಮುಖ್ಯ ಆಗುತ್ತೆ. ಕಂಪ್ಯೂಟರ್ ಆಪರೇಟರ್ ರಮೇಶ್ ಹಾಗೆಯೇ ಮೋನಪ್ಪ ಏನು ಮಾತಾಡಿದ್ದಾರೆ ಅದು ಬಹಳ ಮುಖ್ಯ. ಸೊ ಆ ಫೋನ್ ಸಂಭಾಷಣೆ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆಡಿಯೋ ಸಂಭಾಷಣೆ ಹಾಗೂ ಫೋನ್ ಪೇ ಮೂಲಕ ಹಣ ಸಂದಾಯ ಮಾಡಿದ ರೆಕಾರ್ಡ್ಸ್ ಮೂಲಕ ಜಿಲ್ಲಾ ಪಂಚಾಯಿತಿ COಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆಪರೇಟರ್ ವಿರುದ್ಧ ದೂರು ಕೂಡ ಸಲ್ಲಿಕೆಯಾಗಿದೆ. ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್, ಏನಿದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಮಟ್ಟಿಗೆ ಭ್ರಷ್ಟಾಚಾರ ಅನ್ನೋದು ತಾಂಡವಾಡ್ತಾ ಇದೆಯಲ್ಲ, ಆ್ಯಕ್ಚುಲಿ ಏನಾಯಿತು? ಈ ಕಂಪ್ಯೂಟರ್ ಆಪರೇಟರ್ ಡೈರೆಕ್ಟಾಗಿ ಡೀಲ್ ಮಾಡುವಂಥದ್ದು ಅಥವಾ PDOನ ಹೇಗೆ ಇಲ್ಲಿ ಭ್ರಷ್ಟಾಚಾರ ಅನ್ನೋದು ಹೆಚ್ಚಾಗಿದೆ? ಹೌದು ದಿವ್ಯಾ, ಏನು ಯಾದಗಿರಿಯ ಒಂದು ಮಲ್ಹಾರ ಗ್ರಾಮ ಪಂಚಾಯತಿ ಏನಿದೆ, ಈ ಗ್ರಾಮ ಪಂಚಾಯತಿಯಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡಿದಂತ ಏನೋ ಒಂದು ಉದ್ಯೋಗ ಖಾತ್ರಿ ಒಂದು ಕೆಲಸ ಮಾಡಿದಂತವ್ರಿಗೆ ಅವರ ಬಳಿ ಒಂದು ಅಂದ್ರೆ ಬಿಲ್ ಮಾಡಲು 8% ಅಂದ್ರೆ ಒಂದು ಬಿಲ್ಗೆ 8% ರಂಗೆ ಒಂದು ಏನು ಹಣ ವಸೂಲಿ ಮಾಡುವಂತ ಈಗ ಪ್ರಕರಣ ಕೂಡ ಬಯಲಿಗೆ ಬಂದಿರುವಂತದ್ದು. ರಾಜಾರೋಷವಾಗಿ ಒಂದು ಫೋನ್ ಪೇ ಮೂಲಕವೇ ಒಂದು ಹಣ ಪಡೆಯುವಂತ ವಾತಾವರಣ ಕೂಡ ಈಗ ಗ್ರಾಮ ಪಂಚಾಯತಿಯ ಒಂದು ಮಟ್ಟದಲ್ಲಿ ನಡೀತಾ ಇದೆ. ಅಂದ್ರೆ ಒಂದು ಲಂಚಾವತಾರಕ್ಕೆ ಅಧಿಕಾರಿಗಳು ಯಾವ ರೀತಿಯಾಗಿ ಅಂದ್ರೆ ಡಿಜಿಟಲ್ ಮಾದರಿಯಲ್ಲಿ ಈಗ ಲಂಚಾವತಾರ ಪಡಿತಾ ಇರುವಂತದ್ದು ಈಗ ಬೆಳಕಿಗೆ ಬಂದಿರುವಂತದ್ದು. ಈಗ ಆಡಿಯೋ ಸಂಭಾಷಣೆ ಇದೆಯಲ್ಲ, ಫೋನ್ ಸಂಭಾಷಣೆ, ಅದರಲ್ಲಿ ಏನಿದೆ ಮಾಹಿತಿ ವೀರೇಶ್? ದಿವಸ ಅದರಲ್ಲಿ ಇರುವಂತದ್ದು ಅಂದ್ರೆ ಈಗ ಒಂದು ವರ್ಕಿಗೆ ಅಂದ್ರೆ 30,000 ಬಿಲ್ ಮಾಡಲು ಈಗ ಅಂದ್ರೆ 7,000 ರೂಪಾಯಿ
ಉದ್ಯೋಗ ಖಾತ್ರಿಯ ಒಂದು ಲಂಚ ಕೊಡಬೇಕಾಗಿ ಈಗ ಕಂಪ್ಯೂಟರ್ ಆಪರೇಟರ್ ಒಬ್ಬ ಸದಸ್ಯನಿಗೆ ಅಂದ್ರೆ ಗ್ರಾಮ ಪಂಚಾಯತಿಯ ಸದಸ್ಯನಿಗೆ ಈಗ ಏನು ಹಣದ ಆಫರ್ ನೀಡಿರುವ ಕೇಳ್ತಾ ಇರುವಂತದ್ದು ಮತ್ತು ಈಗಾಗಲೇ ಮೊದಲೇ 3,000 ರೂಪಾಯಿಯನ್ನು ಫೋನ್ ಪೇ ಮೂಲಕ ಪಡೆದು ನಂತರ 5,000 ರೂಪಾಯಿ ಹಾಕಿದ್ರೆ ನಿಮಗೆ ಬಿಲ್ ಪಾವತಿ ಮಾಡ್ತೇವೆ ಅನ್ನೋ ಒಂದು ರೀತಿಯಲ್ಲಿ ಈಗ ಫೋನ್ ಮೂಲಕ ಅವರ ಸಂಭಾಷಣೆಯಲ್ಲಿ ಈಗ ಹೊರಬಿದ್ದಿರುವಂತದ್ದು. PDOನೇ ಭ್ರಷ್ಟಾಚಾರಕ್ಕೆ ಇಳಿದಿದ್ದಾರೆ ಅಂತ ಹೇಳಿದ್ರೆ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಬೇಲಿನೇ ಎದ್ದು ಹೊಲ ಮೇಯ್ದಂಗೆ. ಮುಂದಿನ ದಿನಗಳಲ್ಲಾದರೂ ಭ್ರಷ್ಟಾಚಾರ ಅನ್ನೋದು ಈ ಭಾಗದಲ್ಲಿ ಕಡಿಮೆ ಆಗಬೇಕು. ಆ ನಿಟ್ಟಿನಲ್ಲಿ ಏನಾದರೂ ಕ್ರಮ ತಗೊಳ್ತಾರೆ ಅಂತ ಅನ್ಸುತ್ತಾ? ಹೌದು ದಿವ್ಯಾ, ಏನು ಈಗಾಗಲೇ ಒಂದು ಗ್ರಾಮ ಪಂಚಾಯತಿಯ ಸದಸ್ಯನೇ ಒಂದು CO ಮೊರೆ ಹೋಗಿರುವಂತದ್ದು. ಅಂದ್ರೆ ಗ್ರಾಮ ಪಂಚಾಯತಿಯಲ್ಲಿ PDO ಅವರ ಮತ್ತು ಕಂಪ್ಯೂಟರ್ ಆಪರೇಟರ್ ಏನು ಒಂದು ಲಂಚಾವತಾರ ಈಗ ಬಯಲಾಗಿರುವಂತ ಪ್ರಕರಣ ಬಯಲಿಗೆ ಬಂದ ನಂತರ ಈಗ CO ಅವರ ಮೂಲಕ ಈ ಅಧಿಕಾರಿಗಳು ಏನು ಒಂದು ಗ್ರಾಮ ಪಂಚಾಯತಿಯ ಮಟ್ಟದಲ್ಲಿ ಲಂಚಾವತಾರ ನಡೀತದೆ, ಅದು ಯಾವ ರೀತಿಯಾಗಿ ನಡೀತದೆ ಅನ್ನೋ ರೀತಿಯಲ್ಲಿ ಈಗ ಒಂದು ಪತ್ರದ ಮುಖೇನ CO ಅವರಿಗೆ ದೂರನ್ನು ಕೂಡ ಸಲ್ಲಿಸಿರುವಂತದ್ದು. ಈ ಇಬ್ಬರ ಮೇಲೆ ಒಂದು ಯಾವ ರೀತಿಯಾಗಿ ಕ್ರಮ ಕೈಗೊಳ್ತಾರೆ ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಡೆಯುವಂತ ಲಂಚಾವತಾರದ ಬಗ್ಗೆ ಈಗ ಜಿಲ್ಲಾ ಪಂಚಾಯತಿ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದು ಕಾದು ನೋಡ್ಬೇಕಾಗಿದೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವೀರೇಶ್. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.